ಸಮಸ್ತ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಈಗಷ್ಟೇ ಎಕ್ಸ್ ಆ್ಯಂಡ್ ವೈ ಅನ್ನೋ ಸಿನಿಮಾನ ನೋಡ್ಕೊಂಡು ಬಂದೆ. ಒಂದು ಫ್ಯಾಂಟಸಿ ಇಮ್ಯಾಜಿನರಿ ಆಗಿರುವಂಥ ಒಂದು ಕಥೆನ ವಾಸ್ತವತೆಗೆ ಅಡಾಪ್ಟ್ ಮಾಡಿಕೊಂಡು ಹೇಳೋ ರೀತಿ ಅದ್ಭುತ. ತುಂಬ ಎಮೋಷ್ನಲ್ ಆಗಿದೆ. ತುಂಬ ವಿಷಯ ಇದೆ, ಗಾಢವಾಗಿರುವಂಥ ವಿಷಯ ಇದೆ, ಭಾವನೆಗಳಿದೆ, ಇವತ್ತಿನ ಸಾಮಾಜಿಕ ಸ್ಥಿತಿ ಇದೆ. ಅದೆಲ್ಲದರ ಜೊತೆಗೆ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ. ಹೂ ಥರ ಬದುಕಬೇಕು, ಹೂ ಥರ ನಗಬೇಕು ಅನ್ನೋ ಒಂದು ಸಂದೇಶ. ಅಲ್ಟಿಮೇಟ್ ನಾವೆಲ್ಲ ಎಲ್ಲಿದ್ದೀವಿ, ನಾವೇನು ಮಾಡ್ತಾಯಿದ್ದೀವಿ, ನಮ್ಮನ್ನು ಎಚ್ಚರಿಸುವಂಥ ಸಿನಿಮಾ ಇದು. ಎಕ್ಸ್ ವೈ ಅಂದರೆ ತಪ್ಪಾಗಲ್ಲ. ತುಂಬ ವಿಷಯಗಳಿದೆ. ಸಂಸಾರ ಸಮೇತ ನೋಡುವಂಥ ಸಿನಿಮಾ. ನಾವು ಅನ್ಕೋತೀವಿ, ಹೊಗಳ್ತಾರೆ ಆ ಸಿನಿಮಾ ಮಲಯಾಳಂ ಹಂಗಿತ್ತು, ಇದು ಹಿಂಗಿತ್ತು, ಈ ಬೇರೆ ಭಾಷೆಗಳ ಸಿನಿಮಾಗಳಲ್ಲಿ ಹಿಂಗೆ ಬರ್ತಾಯಿದೆ, ನಮ್ಮಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ದಯವಿಟ್ಟು ಹೇಳ್ತೀನಿ ಕೇಳಿ. ಈ ಪಿಕ್ಚರ್ ಬಂದು ಥಿಯೇಟ್ರಿಗೆ ನೋಡಿ. ಮನ್ಸಾರೆ ನಗ್ತೀವಿ, ಮನ್ಸಾರೆ ಅಳಿಸುತ್ತೆ ಈ ಸಿನಿಮಾ. ನಾನು ಈ ಸಿನಿಮಾ ಬಗ್ಗೆ ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ನೋಡಿದ್ರೇ ಅನುಭವಿಸ್ಬೇಕು. ಅದನ್ನು ನೀವು ನೋಡಿದ್ರೇ ನಿಮ್ಗೆ ಅನುಭವ ಆಗುತ್ತೆ. ಎಕ್ಸ್ ಆ್ಯಂಡ್ ವೈ ಥಿಯೇಟ್ರಲ್ಲೇ ನೋಡಿ, OTT ಬರೋರ್ಗೂ ಕಾಯಬೇಡಿ. ಯಾಕೆಂದರೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನೀವು ಥಿಯೇಟ್ರಲ್ಲಿ ನೋಡಿದ್ರೆ ಮಾತ್ರ ಸತ್ಯ ಮತ್ತು ಅಂಥ ತಂಡಗಳು ಇನ್ನೊಂದಷ್ಟು ಈ ಥರದ ಸಿನಿಮಾಗಳನ್ನು ಕೊಡೋಕ್ಕೆ ಸಾಧ್ಯ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಎಕ್ಸ್ ಆ್ಯಂಡ್ ವೈನ ನೋಡಿ. ಇದು ನನ್ನ ಕಳಕಳಿಯ ಮನವಿ ಕನ್ನಡ ಪಿಕ್ಚರ್ ಕಡೆಯಿಂದ. ನಮಸ್ಕಾರ.